ವಾರ್ತೆಗಳ ಪ್ರಾಯೋಜಕರು KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳ ಸ್ವಾಗತ. ಮೊದಲು ಮುಖ್ಯಾಂಶಗಳು. ಮಾನವ ಅಭಿವೃದ್ಧಿ ಸೂಚ್ಯಂಕ ಜಿಲ್ಲಾ ಅಭಿವೃದ್ಧಿ ಯೋಜನೆಗೆ ನಿಖರ ದತ್ತಾಂಶ ನೀಡಿ ಈಶ್ವರ್ ಕಾಂದು. ಎಡೆದರೆ ಉತ್ಸವದ ಅಂಗವಾಗಿ ದೇಹದಾಢ್ಯ ಸ್ಪರ್ಧೆ, ಪ್ರಥಮ ಸ್ಥಾನ ಪ್ರಶಾಂತ ಕಣ್ಣೂರ್ಕರಿಗೆ ಪ್ರದಾನ. ಅಶೋಕ್ ನಗರ, ಜಹೀರಾಬಾದ್ ಬಡಾವಣೆಗಳಲ್ಲಿ ಜನಸಂಪರ್ಕ ಸಭೆ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಕ್ರಮ, ಡಿಸಿ ನಿತೀಶ್ ಭರವಸೆ. ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಎಐಸಿಸಿಟಿಯಿಂದ ಬೈಕ್ ರ್ಯಾಲಿ. ಹಣಗೆಯಲ್ಲಿ ಮಾವನಿಂದಲೇ ಸೊಸೆ ಕೊಲೆ. ವಾರ್ತೆಗಳ ವಿವರ. ಜಿಲ್ಲೆಯ ಮಾನವ ಅಭಿವೃದ್ಧಿ ವರದಿಯನ್ನು 10 ವರ್ಷಗಳ ಹಿಂದೆ ತಯಾರಿಸಲಾಗಿತ್ತು. ಇದೀಗ ಮತ್ತೆ ವರದಿಯನ್ನು ತಯಾರಿಸಬೇಕಿದ್ದು, ಸರಿಯಾದ ದತ್ತಾಂಶಗಳನ್ನು ಅಧಿಕಾರಿಗಳು ನೀಡಬೇಕು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ತರಬೇತಿ ಕಾರ್ಯಾಗಾರವನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಈಶ್ವರ್ ಕುಮಾರ್ ಕಾಂದು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಜಿಲ್ಲಾ ಅಭಿವೃದ್ಧಿ ದೂರದೃಷ್ಟಿ ಯೋಜನೆ ವರದಿಗಳ ತಯಾರಿಕೆ ಕುರಿತು ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. 2014-15ರಲ್ಲಿ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಜಿಲ್ಲಾ ಅಭಿವೃದ್ಧಿ ದೂರದೃಷ್ಟಿ ಯೋಜನಾ ವರದಿಯನ್ನು ತಯಾರಿಸಲಾಗಿತ್ತು. ರಾಯಚೂರು ಜಿಲ್ಲೆ ಮಹತ್ವಾಕಾಂಕ್ಷಿ ಜಿಲ್ಲೆಯಾಗಿದ್ದು, ಜಿಲ್ಲೆಯಲ್ಲಿ 2 ಮಹತ್ವಾಕಾಂಕ್ಷಿ ವಲಯಗಳಿದ್ದು, ಇಲ್ಲಿನ ಅಧಿಕಾರಿಗಳು ಶ್ರಮ ವಹಿಸಿ ಕೆಲಸ ಮಾಡಿದಾಗಿಯೂ ಜಿಲ್ಲೆಯಲ್ಲಿ ಮಕ್ಕಳ ಪೌಷ್ಟಿಕತೆ, ಆರೋಗ್ಯ ಹಾಗೂ ವಿದ್ಯಾರ್ಥಿಗಳ ಫಲಿತಾಂಶ ಸಾಧಿಸುವಲ್ಲಿ ಕಡಿಮೆ ಪ್ರಗತಿ ಸಾಧಿಸಿದ್ದು, ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಗಳಿಗೆ ಸಂಬಂಧಿಸಿದಂತೆ ಈ ಬಾರಿ ಸರಿಯಾದ ದತ್ತಾಂಶಗಳನ್ನು ನೀಡಬೇಕೆಂದು ತಿಳಿಸಿದರು. ತರಬೇತಿಯನ್ನು ಗಂಭೀರವಾಗಿ ಪರಿಗಣಿಸಬೇಕು, ಏಕೆಂದರೆ ಜಿಲ್ಲೆಯ ಅಭಿವೃದ್ಧಿಗೆ ಯಾವ ರೀತಿಯ ಗುರಿಗಳನ್ನು ಇಟ್ಟುಕೊಳ್ಳಬೇಕೆಂಬುದರ ಕುರಿತು ತರಬೇತಿಯಲ್ಲಿ ತಜ್ಞರು ತಿಳಿಸಲಿದ್ದಾರೆ. ಅಧಿಕಾರಿಗಳನ್ನು ತರಬೇತಿಯನ್ನು ಸರಿಯಾಗಿ ಪಡೆದುಕೊಳ್ಳಬೇಕು, ಇದು ಬಹಳ ಮುಖ್ಯವಾಗಿದೆ ಎಂದರು. ಇದೇ ವೇಳೆ ಯೋಜನೆ, ಕಾರ್ಯಕ್ರಮ ಸಂಯೋಜನೆ ಮತ್ತು ಸಾಂಖ್ಯಿಕ ಇಲಾಖೆಯ ಹಿರಿಯ ನಿರ್ದೇಶಕ ಬಸವರಾಜ್ ಎಸ್ ಮಾತನಾಡಿ, ಜಿಲ್ಲೆಯ ವಸ್ತುಸ್ಥಿತಿ ಕುರಿತು ತಿಳಿಸಲು ಈ ಅಭಿವೃದ್ಧಿ ವರದಿಯನ್ನು ತಯಾರಿಸುವುದು ಬಹಳ ಮುಖ್ಯವಾಗಿದೆ ಎಂದರು. ಜಿಲ್ಲೆ ಎಲ್ಲರನ್ನು ಒಳಗೊಂಡು ಅಭಿವೃದ್ಧಿ ಹೊಂದಿದ್ರೆ ಅಭಿವೃದ್ಧಿ ಅಂತ ಹೇಳ್ತೀವಿ. ಒಟ್ಟಾಗಿ ಒಂದು ಸಮುದಾಯ, ಒಂದು ವರ್ಗ ಮಾತ್ರ ಅಭಿವೃದ್ಧಿ ಇದ್ದರೆ ಅಭಿವೃದ್ಧಿ ಹೊಂದುವುದಿಲ್ಲ. ಪ್ರತಿಯೊಬ್ಬರನ್ನು ಒಳಗೊಂಡಂತೆ ಅಭಿವೃದ್ಧಿಯನ್ನು ಹೊಂದಬೇಕು. ಅಲ್ಲಿ ಇರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಸೇರಿದಂತೆ ಇತರ ವರ್ಗಗಳಲ್ಲಿರುವ ಮಕ್ಕಳು ಮತ್ತು ತಾಯಂದಿರಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ದತ್ತಾಂಶಗಳು ಸಿದ್ಧವಾಗಲಿವೆ ಎಂದರು. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬಗಳಿಗೆ ಸಂಬಂಧಪಟ್ಟಂತೆ ಅಂತವರನ್ನೂ ಕೂಡ ಒಳಗೊಂಡಿರಬೇಕು. ಅದರ ಜೊತೆಗೆ ಸಾಮಾಜಿಕ ಆರ್ಥಿಕತೆಗೆ ಸಂಬಂಧಿಸಿದಂತೆ ಆರ್ಥಿಕ ಮತ್ತು ಸಾಮಾಜಿಕ ವಲಯಗಳಲ್ಲಿ ಯಾವ ಯಾವ ವಲಯಗಳಲ್ಲಿ ಯಾರು ಹಿಂದುಳಿದಿರುತ್ತಾರೆ ಎಂಬುದನ್ನು ಪರಿಗಣಿಸಿ ಮಾನವ ಅಭಿವೃದ್ಧಿ ವರದಿಯನ್ನು ಸಿದ್ಧಪಡಿಸಲಾಗುತ್ತದೆ ಎಂದು ಹೇಳಿದರು.
ಈ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ನಮ್ಮ ರಾಯಚೂರು ಜಿಲ್ಲಾವಾರು 2014-15 ಅಂತ ಆಲ್ಮೋಸ್ಟ್ 10-11 ಇಯರ್ಸ್ ಬ್ಯಾಕ್ ರಿಪೋರ್ಟ್ ನಮ್ಮ ಲಾಸ್ಟ್ ಟೈಮ್ 11 ಇಯರ್ಸ್ ಬ್ಯಾಕ್ ನಾವು ಈ ಥರ ವರದಿ ಮಾಡಿದ್ದೇವೆ. ಸೊ ಇದು ಒಂದು ಒಳ್ಳೆಯ ಇನಿಷಿಯೇಟಿವ್ ಇದೆ ಗೌರ್ಮೆಂಟಿಂದ ಈಗ ಎಲ್ಲ ಜಿಲ್ಲೆಯಲ್ಲಿ. ಮತ್ತು ಈ ಸರಿ ಪಂಚಾಯತ್ ಮಾರ್ಗ ಕೂಡ ಅವರು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದಾರೆ, ವಿಚ್ ಈಸ್ ಗೋಯಿಂಗ್ ಟು ಶೋ ಅಂದರೆ ನಮ್ಮ ಪಂಚಾಯತ್ ಮಟ್ಟದಲ್ಲಿ ಗ್ರಾಮ ಮಟ್ಟದಲ್ಲಿ ಏನೇನು ಡೆವಲಪ್ಮೆಂಟ್ ಆಗ್ತಾ ಇದೆ, ಎಜುಕೇಷನಲ್ಲಿ, ಆರೋಗ್ಯ ಕ್ಷೇತ್ರದಲ್ಲಿ, ಲೈವ್ಲಿಹುಡಲ್ಲಿ, ಅವರ ಜೀವನೋಪಾಯ ಎಷ್ಟು ಬದಲಾವಣೆ ಆಗಿದೆ ಕಳೆದ 10-15 ವರ್ಷದ್ದು ನನಗೊಂದು ಒಳ್ಳೆಯ ಒಂದು ಸರಿಯಾಗಿ ಒಂದು ಫಿಗರ್ ಸಿಗ್ತದೆ. ಮತ್ತು ತಮ್ಮೆಲ್ಲರಿಗೆ ಮಾಹಿತಿ ಇದೆ, ನನ್ನ ರಾಯಚೂರು ಜಿಲ್ಲೆ ಒಂದು ಆಸ್ಪಿರೇಷನಲ್ ಡಿಸ್ಟಿಕ್ ಇದೆ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ 2 ಬ್ಲಾಕ್ ಆಸ್ಪಿರೇಷನಲ್ ಬ್ಲಾಕ್ಸ್ ಕೂಡ ಆಗಿದ್ದಾವೆ. ಸಾಕಷ್ಟು ಪ್ಯಾರಾಮೀಟರ್ಸ್ನಲ್ಲಿ ನನ್ನ ಜಿಲ್ಲೆ ಇನ್ನೂ ಸ್ವಲ್ಪ ಹಿಂದೆ ಇದ್ದೇವೆ. ನಾವು ಇನ್ನೂ ಸುಮಾರು ಪ್ರಯತ್ನ ಮಾಡಬೇಕು. ವೆದರ್ ಇಟ್ ಈಸ್ ಮಾಲ್ ನ್ಯೂಟ್ರಿಷನ್, ವೆದರ್ ಇಟ್ ಈಸ್ IMR, MMR ಇರಲಿ, ಅಥವಾ ಇದು SSLC ರಿಸಲ್ಟ್ ಇರಲಿ, ಲರ್ನಿಂಗ್ ಬೇಸ್ಡ್ ಅದು ಲರ್ನಿಂಗ್ ಔಟ್ಕಮ್ಸ್ ಇರಲಿ, ಲೈವ್ಲಿಹುಡ್ ಅಪಾರ್ಚುನಿಟೀಸ್ ಇರಲಿ, ಇಂಡಸ್ಟ್ರಿಯಲ್ ಗ್ರೋತ್ ಇರಲಿ, ಸಾಕಷ್ಟು ಪ್ಯಾರಾಮೀಟರ್ನಲ್ಲಿ ರಾಯಚೂರು ಜಿಲ್ಲೆದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇರಲಿ ಅಥವಾ GDP ಕಂಟ್ರಿಬ್ಯೂಷನ್ ಇರಲಿ. ನಾನು ಮೊನ್ನೆ ಒಂದು ರಿಪೋರ್ಟ್ ಓದಿದೆ, ನಮ್ಮ ಜಿಲ್ಲೆಯದು GDP ಕಂಟ್ರಿಬ್ಯೂಷನ್ ಆಲ್ಮೋಸ್ಟ್ ಲೆಸ್ ದ್ಯಾನ್ 2% ಇದೆ ಅಂತ. ಈ ಸಂದರ್ಭದಲ್ಲಿ ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಡಾಕ್ಟರ್ ಜಗದೀಶ್, ಡಾಕ್ಟರ್ ಕುಮಾರ್, ಜಿಲ್ಲಾ ಪಂಚಾಯತ್ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿ ಸೇರಿದಂತೆ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಎಡೆದೊರೆ ನಾಡು ರಾಯಚೂರು ಜಿಲ್ಲಾ ಉತ್ಸವ 2026 ನಿಮಿತ್ತ ಜನವರಿ 28ರಂದು ರಾಯಚೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಪುರುಷರ ದೇಹದಾಢ್ಯ ಸ್ಪರ್ಧೆಯಲ್ಲಿ ಬೆಳಗಾವಿ ಜಿಲ್ಲೆಯ ದೇಹದಾಢ್ಯಪಟು ಪ್ರಶಾಂತ್ ಕನ್ನೂರ್ಕರ್ ಅವರು ಮಿಸ್ಟರ್ ರಾಯಚೂರು ಉತ್ಸವ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡರು. ಬೆಳಗಾವಿಯ ಮತ್ತೊಬ್ಬ ದೇಹದಾಢ್ಯಪಟು ಪ್ರತಾಪ್ ವಿಠಲ್ ಕಲಕುಂದ್ರಿಕರ್ ಅವರು ರನ್ನರ್ ಅಪ್ ಆಗಿ ಹೊರಹೊಮ್ಮಿದರು. ರಾಯಚೂರಿನ ಋಷಭ್ ವಸಿಷ್ಠ ಅವರು ಬೆಸ್ಟ್ ಪೋಸರ್ ಸ್ಥಾನಕ್ಕೆ ತೃಪ್ತಿಪಟ್ಟರು. ವಿಜೇತರಿಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ, ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕಾಂದು, ಮಹಾನಗರ ಪಾಲಿಕೆ ಕಮಿಷನರ್ ಜುಬಿನ್ ಮೊಹಪಾತ್ರ, ರಾಯಚೂರು ಜಿಲ್ಲಾ ದೇಹದಾಢ್ಯ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಹಾನಗಲ್, ಸಂಘದ ಫೌಂಡರ್ ಹಾಗೂ ಕಾರ್ಯದರ್ಶಿ ಸುಧಾಕರ್ ಕುರುಡಿ ಅವರು ವಿಜೇತರಿಗೆ ಟ್ರೋಫಿ, ಮೆಡಲ್, ಪ್ರಮಾಣ ಪತ್ರ ಮತ್ತು ಕ್ರಮವಾಗಿ ಪ್ರಥಮ ಬಹುಮಾನ 30,000 ರೂಪಾಯಿಗಳು, ದ್ವಿತೀಯ ಬಹುಮಾನ 10,000 ರೂಪಾಯಿಗಳು ಹಾಗೂ ತೃತೀಯ ಬಹುಮಾನ 5,000 ರೂಪಾಯಿಗಳನ್ನು ನೀಡಿ ಸನ್ಮಾನಿಸಿ ಗೌರವಿಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ರಾಯಚೂರು ಜಿಲ್ಲಾ ದೇಹದಾಢ್ಯ ಸಂಘ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಗಳ ಸಹಯೋಗದಲ್ಲಿ ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ದೇಹದಾಢ್ಯ ಸ್ಪರ್ಧೆ ನಡೆಯಿತು. ಗಂಗಾಧರ್ ಎಂ, ಶಂಕರ್ ಪಿಲ್ಲೆ, ಮೈಬೂಬ್, ಸುಧಾಕರ್, ಸುನಿಲ್ ರಾವುತ್, ಕಿರಣ್ ಕುಮಾರ್, ಸಬರುದ್ದೀನ್ ಪಾಷಾ ಸೇರಿದಂತೆ ಇನ್ನಿತರರು ನಿರ್ಣಾಯಕರಾಗಿ ಕಾರ್ಯನಿರ್ವಹಿಸಿದರು. 55 ಕೆಜಿ, 60 ಕೆಜಿ, 65 ಕೆಜಿ, 70 ಕೆಜಿ, 75 ಕೆಜಿ, 80 ಕೆಜಿ ಮತ್ತು 80ಕ್ಕಿಂತ ಹೆಚ್ಚು ಕೆಜಿ ಸೇರಿದಂತೆ ಒಟ್ಟು 7 ವಿಭಾಗದಲ್ಲಿ ಸ್ಪರ್ಧೆ ನಡೆಯಿತು. ಪ್ರತಿ ವಿಭಾಗದಲ್ಲಿ ವಿಜೇತರಾದ ತಲಾ 5 ಸ್ಪರ್ಧಾಳುಗಳಿಗೆ ಕ್ರಮವಾಗಿ 15,000, 5,000, 4,000, 3,000 ಮತ್ತು 2,000 ರೂಪಾಯಿ ನಗದು ಬಹುಮಾನ, ಪ್ರಮಾಣ ಪತ್ರ ಮತ್ತು ಮೆಡಲ್ ನೀಡಿ ಸತ್ಕರಿಸಲಾಯಿತು. ಪೂರ್ಣ ಪಂದ್ಯ ವೀಕ್ಷಿಸಿದ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಸಿಇಒ ದೇಹದಾಢ್ಯ ಸ್ಪರ್ಧೆಯು ಜನವರಿ 28ರ ರಾತ್ರಿ 7:30ಕ್ಕೆ ಆರಂಭವಾಯಿತು. ಜಿಲ್ಲಾ ಪಂಚಾಯತ್ ಸಿಇಒ, ಮಹಾನಗರ ಪಾಲಿಕೆ ಆಯುಕ್ತರು, ಅಪರ ಜಿಲ್ಲಾಧಿಕಾರಿಗಳು ಹಾಗೂ ಇನ್ನಿತರ ಅಧಿಕಾರಿಗಳೊಂದಿಗೆ ಜಿಲ್ಲಾಧಿಕಾರಿಗಳಾದ ನಿತೀಶ್ ಕೆ ಅವರು ಪಂದ್ಯ ವೀಕ್ಷಕರ ಸಾಲಿನಲ್ಲಿ ಕುಳಿತು ಪಂದ್ಯ ಆರಂಭದಿಂದ ರಾತ್ರಿ 10:30ರವರೆಗೆ ಸತತ 3 ಗಂಟೆ ಸಮಯ ದೇಹದಾಢ್ಯ ಸ್ಪರ್ಧೆಯ ವೀಕ್ಷಣೆ ನಡೆಸಿ ಸ್ಪರ್ಧಾಳುಗಳಿಗೆ ಹುರಿದುಂಬಿಸಿದರು. ರಾಯಚೂರು ಉತ್ಸವದ ಬಗ್ಗೆ ಸಲಹೆ ಕೇಳಲು ಜಿಲ್ಲಾಡಳಿತದಿಂದ ನಡೆಸಿದ ಸಂಘ ಸಂಸ್ಥೆಗಳ ಗಣ್ಯರ, ನಾಗರಿಕರ, ಬುದ್ಧಿಜೀವಿಗಳ, ಸಾಹಿತಿಗಳ, ಕಲಾವಿದರ ಮೊದಲ ಸಭೆಯಲ್ಲಿ ಕೇಳಿಬಂದ ಸಲಹೆಯಂತೆ ನಾವು ರಾಜ್ಯ ಮಟ್ಟದ ದೇಹದಾಢ್ಯ ಸ್ಪರ್ಧೆ ಆಯೋಜನೆ ಮಾಡಿ ಕ್ರೀಡಾಸಕ್ತರಿಗೆ ಸ್ಫೂರ್ತಿ ನೀಡಿದ್ದೇವೆ ಎಂದು ಉದ್ಘಾಟನಾ ಸಮಾರಂಭದಲ್ಲಿ ಜಿಲ್ಲಾಧಿಕಾರಿಗಳು ಅಭಿಪ್ರಾಯ ಹಂಚಿಕೊಂಡರು.
ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿಗಳಾದ ಶಿವಾನಂದ, ಡಿವೈಎಸ್ಪಿ ಶಾಂತವೀರ, ಸಹಾಯಕ ಆಯುಕ್ತರಾದ ಡಾಕ್ಟರ್ ಹಂಪಣ್ಣ ಸಜ್ಜನ್, ತಹಸೀಲ್ದಾರ್ ಸುರೇಶ್ ವರ್ಮಾ, ಅಮರೇಶ್ ಬಿರಾದರ್, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೃಷ್ಣ ಶಾಮತಗೇರಿ, ಡಿಎಚ್ಒ ಡಾಕ್ಟರ್ ಸುರೇಂದ್ರ ಬಾಬು, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಅಧಿಕಾರಿ ವೀರೇಶ್ ನಾಯಕ ಸೇರಿದಂತೆ ಇನ್ನಿತರರು ಇದ್ದರು. ರಾಯಚೂರು ಜಿಲ್ಲಾ ಪೊಲೀಸ್ ನೇತಾಜಿ ನಗರ ಪೊಲೀಸ್ ಠಾಣೆ ವತಿಯಿಂದ ಹಾಗೂ ರಾಯಚೂರು ಜಿಲ್ಲಾ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಜಾಲ್ದಾರ್ ನೇತೃತ್ವದಲ್ಲಿ ವಾರ್ಡ್ ನಂಬರ್ 13ರ ಅಶೋಕ್ ನಗರ್ ಮತ್ತು ಜಹೀರಾಬಾದ್ ಬಡಾವಣೆಗಳಲ್ಲಿ ಜನಸಂಪರ್ಕ ಸಭೆ ಹಮ್ಮಿಕೊಳ್ಳಲಾಯಿತು. ಡಿವೈಎಸ್ಪಿ ಶಾಂತವೀರ, ಸಿಪಿಐ ನಾಗರಾಜ್ ಮೇಕಾ, ನಿವೃತ್ತ ಪೊಲೀಸ್ ಸರ್ಕಲ್ ಎಂಕಪ್ಪ, ಪಿಎಸ್ಐ ಬಸವರಾಜ್ ಹಾಗೂ ರವೀಂದ್ರ ಜಾಲ್ದಾರ್ ಭಾಗವಹಿಸಿದ್ದರು. ಪ್ರಾಸ್ತಾವಿಕವಾಗಿ ರವೀಂದ್ರ ಜಾಲ್ದಾರ್ ಮಾತನಾಡಿ ಬಡಾವಣೆಯ ಬಗ್ಗೆ ಮಾಹಿತಿ ನೀಡಿ ಪೊಲೀಸರ ಬಗ್ಗೆ ಹಾಗೂ ಗಾಂಜಾ ಹತ್ಯೆಗಳು ಮತ್ತು ಮಕ್ಕಳ ಪಾಲನೆ ಪೋಷಣೆ ಅಹಿತಕರ ಘಟನೆಗಳ ಬಗ್ಗೆ ಮಾತನಾಡಿದರು. ಸಿಪಿಐ ನಾಗರಾಜ್ ಮೇಕಾ ಸ್ವಾಗತ ಕೋರುತ್ತಾ ವಾರ್ಡ್ ನಂಬರ್ 13ರ ಅಹಿತಕರ ಘಟನೆಗಳು ನಡೆದ ತಕ್ಷಣವೇ ಗಾಂಜಾ, ಮಟ್ಕಾ, ವಿಲ್ ಡ್ರೈವ್, ಚಿಕ್ಕ ಪುಟ್ಟ ಜಗಳ ಮತ್ತು ಹತ್ಯೆಗಳ ಬಗ್ಗೆ ಪೋಲಿ ಹುಡುಗರ ತಪ್ಪು ಮಾಡಿದಾಗ ರಾಜಕಾರಣಿಗಳು ಕರೆ ಮಾಡಿ ಅವರನ್ನು ಸಪೋರ್ಟ್ ಮಾಡಬೇಡಿ ಎಂದು ತಿಳಿಸಿದರು. ನಿವೃತ್ತ ಡಿವೈಎಸ್ಪಿ ಯಂಕಪ್ಪ ಅವರ ರಾಜಕಾರಣಿಗಳು ಇದರಲ್ಲಿ ತಲೆ ಹಾಕುವ ಪೊಲೀಸು ಎಕ್ಸಿಕ್ಯೂಟಿವ್ ಮಾಡುವ ಮೂಲಕ ಪೊಲೀಸರ ಮೇಲೆ ಜನರ ಹೆದರಿಕೆ ಹೋಗಿದೆ. ಹಾಗೆ ಅಹಿತಕರ ಘಟನೆ ಪೊಲೀಸರ ಪಿಕ್ ಟೈಮ್ ಚೇಂಜ್ ಮಾಡಬೇಕು ಎಂದು ಮಾತನಾಡಿದರು. ಡಿವೈಎಸ್ಪಿ ಶಾಂತವೀರ ಮಾತನಾಡಿ ಜಾಲ್ದಾರ್ ಎಂಕಪ್ಪ ಮೇಕಾ ಅವರಿಗೆ ಹಾಗೂ ತನ್ನ ಆತ್ಮೀಯರಿಗೆ ಸ್ವಾಗತ ಕೋರುತ್ತಾ ಮಾತನಾಡಿ ಗಲಾಟೆ, ಹಲ್ಲೆ, ಜಗಳ ಆಗುವ ವಿಚಾರಗಳು ಎಂದು ಮನೆಯಲ್ಲಿ ಪಾಲಕರ ತೊಂದರೆಗಳು, ಬೇಜವಾಬ್ದಾರಿ ಹಾಗೂ ತಪ್ಪುಗಳು ಹಿಂದೆ ಚಿಕ್ಕ ಪುಟ್ಟ ತಪ್ಪುಗಳಿಂದ ಪಾಲಕರ ಸಹಕಾರ ಮತ್ತು ಮಕ್ಕಳ ಗೆಳೆಯರ ಬಳಗ ಹಾಗೂ ಮಕ್ಕಳ ಬಗ್ಗೆ ಕಾಳಜಿ ವಹಿಸದೆ ವಿಚಾರಿಸದೇ ಇರುವುದು, ಶಿಕ್ಷಣ ಕೊಡಿಸದೇ ಇರುವುದು, ಮಕ್ಕಳಿಗೆ ಸಂಸ್ಕೃತಿ ಹಾಗೂ ಸದ್ಗುಣಗಳನ್ನು ಬೆಳೆಸಿ ಎಂದು ತಿಳಿಸಿದರು. ರಾತ್ರಿ ಹೊರಗಡೆ ಹುಟ್ಟುಹಬ್ಬ, ಕುಡಿಯುವುದು, ಅವಾಚ್ಯ ವರ್ತನೆ, ನುಡಿಗಳು ಹಾಗೂ ನಿಮ್ಮ ಪಕ್ಕದಲ್ಲಿ ಹಾಗೂ ತಪ್ಪುಗಳನ್ನು ಮಾಡುವವರ ಬಗ್ಗೆ ಮಾಹಿತಿ ನೀಡಿ ಎಂದು ಹೇಳಿದರು. ಹಾಗೆ ಸೈಬರ್ ಕ್ರೈಮ್ ಬಗ್ಗೆ ಮಾಹಿತಿ ನೀಡಿ ಮಾತನಾಡಿದರು. ಪಿಎಸ್ಐ ಬಸವರಾಜ್ ಅವರು ತಮ್ಮ ಮಕ್ಕಳ ಬಗ್ಗೆ ಎಚ್ಚರ ವಹಿಸಿ ಎಂದು ತಿಳಿಸಿದರು. ಮತ್ತು ಯುವ ಮಿತ್ರರೇ, ಆಲ್ರೆಡಿ ನಾವು ಲಾಸ್ಟ್ ಎಲ್ಲ ಈ ಬೀಟ್ ನಂಬರ್ 7 ಬರುತ್ತೆ. ನಮಗೆ ಬೀಟ್ 7ಅಲ್ಲಿ ಎಲ್ಲ ನಾವು ಬೀಟ್ ಮೀಟಿಂಗ್ನ ಮಾಡಿದ್ದೀವಿ. ಆಮೇಲೆ SST ಮೀಟಿಂಗ್ ಕಂಡಕ್ಟ್ನು ಮಾಡ್ತಾ ಇದ್ದೀವಿ. ಈಗ ಅದೇ ರೀತಿಯಾಗಿ ಇವತ್ತು ಜನಸಂಪರ್ಕ ಸಭೆ, ನಿನ್ನೆ ನಮ್ಮ ರವಿ ಜಲ್ದಾರಣ್ಣವರು ಬಂದು ಸ್ಟೇಷನ್ ಬಂದು ಒಂದು ಮೀಟಿಂಗ್ ಮಾಡೋಣ. ಇತ್ತೀಚೆಗೆ ಸ್ವಲ್ಪ ಲಾಸ್ಟ್ ಒಂದು ನಮಗೆ 1 to 2 ಮಂತಲ್ಲಿ ಸ್ವಲ್ಪ ಇನ್ಸಿಡೆಂಟ್ಗಳು ಭಾಳ ಆಗ್ತಾ ಇದ್ದಾವೆ, ಈ ವಿಚಾರಕ್ಕೆ ಮಾಡೋಣ ಅಂತ ನಾವು ಅಪೇಕ್ಷೆ ಮೇರೆಗೆ ಅವ್ರನ್ನ ನಮಗೆ ಸಹಕಾರ ಕೊಟ್ಟು ಈ ದಿನ ಒಂದು ಜನಸಂಪರ್ಕ ಸಭೆ ಎಲ್ರಿಗೂ ನೇತೃತ್ವದಲ್ಲಿ ಮಾನ್ಯ DSP ಸಾಹೇಬ್ರಿಗೂ ನಾವು ನಿನ್ನೆ ಪರ್ಮಿಷನ್ ಕೇಳಿದ್ವಿ, ಎಲ್ಲ ಮಾಡಿ ನಾನು ಬರ್ತೀನಿ ಅಂತ ಸಾಹೇಬ್ರನ್ನ ಹೇಳಿದರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಜಾರಿಯಾಗಕ್ಕೆ ಅನುಕೂಲ ಆಯಿತು. ಮುಖ್ಯವಾಗಿ ನಾವು ನೇತಾಜಿ ನಗರ ಠಾಣೆ ವಿಚಾರವಾಗಿ ನಾವು ಹೇಳ್ಬೇಕಂದ್ರೆ ಎಸ್ಪೆಷಲಿ ನಮಗೆ ಜಹೀರಾಬಾದ್ ಆಗಲಿ, ಅಶೋಕ್ ನಗರ ಆಗಲಿ ಭಾಳ ಇನ್ನು ಮೊದಲೇನು ಕಿರಿಕಿರಿರಲಿಲ್ಲ. ಈಗ ರೀಸೆಂಟಾಗಿ ನಮಗೆ 2 ಮಂತ್ ಆಯಿತು ಸ್ವಲ್ಪ ಜಾಸ್ತಿ ಕಂಪ್ಲೇಂಟ್ಸ್ಗಳು ಭಾಳ ಬರ್ತಾ ಇದ್ದಾವೆ. ಎಸ್ಪೆಷಲಿ ನೈಟು ಗಾಂಜಾ ಸೇತಿದ್ದಾರೆ ಮತ್ತು ಸೇಂದಿ ಬರ್ತಾ ಇದೆ. ಆಮೇಲೆ ಕಳ್ಳತನ ಕೇಸ್ಗಳೆಲ್ಲ ಬರ್ತಾ ಇದ್ದಾವೆ. ಮ್ಯಾಕ್ಸಿಮಮ್ ನಮ್ಮದು ನೈಟ್ ಬೀಟ್ ಎಲ್ಲ ಪೊಲೀಸರೆಲ್ಲ ಬರ್ತಾರೆ. ನೈಟ್ ಬೀಟ್ ಬಂದ್ಗಳೇ ಒಂದು ರೌಂಡ್ ವಿಸಿಲ್ ಹೊಡ್ಕೊಂಡೆಲ್ಲ ಬರ್ತಾರೆ. ಇಲ್ಲಿ ಪಂಚ್ ಮಾಡ್ತಾರೆ, ನಮ್ಮ DSP ಸಾಹೇಬ್ರ ಮನೆ ಹತ್ರನ ಬರ್ತಾರೆ, ಪಂಚ್ ಮಾಡ್ತಾರೆ. ಆಮೇಲೆ ಇಲ್ಲಿ ಈರಣ್ಣ ಸಾಹೇಬ್ ಹತ್ರ ಮನೆ ಬರ್ತಾರೆ, ಜಲ್ದಾರಣ್ಣವ್ರ ಮನೆ ಹತ್ರ ಬರ್ತಾರೆ, ಸರ್ಕಲ್ಗೆ ಬರ್ತಾರೆ. ಆಮೇಲೆ ಈ ಕಡೆ ಯರಗೇರ ಲೇಔಟು, ಧನಲಕ್ಷ್ಮಿ ಲೇಔಟು, ಅಶೋಕ್ ನಗರ ಡಿಪೋ ಎಲ್ಲ ರೌಂಡ್ಸ್ ಎಲ್ಲ ಮಾಡ್ತಾರೆ. ಅಪ್ ಟು ನವೋದಯ ತನಕ ಮಾಡ್ತಾರೆ, ತೊಂದರೆ ಇಲ್ಲ. ಈಗ ಆ ಕಡೆ ಹೋದಾಗ ಈ ಕಡೆ ಇನ್ಸಿಡೆಂಟ್ಗಳೆಲ್ಲ ಆಗ್ತಾ ಇದ್ದಾವೆ. ಈಗ ನಮಗೆ ನೋಟೆಡ್ ಎಲ್ಲ ಆಗಿದ್ದಾವೆ ಕೆಲವೊಂದು ವಿಚಾರಗಳೆಲ್ಲ, ಯಾರ್ಯಾರು ಏನೇನಂತೆ ಇನ್ಸಿಡೆಂಟ್ಗಳು ಆಗಿದ್ದಾವೆ. ನಾವು ಇಮಿಡಿಯೇಟ್ಲಿ ಸ್ಪಾಟಿಗೆಲ್ಲ ಬಂದಿದ್ದೀವಿ. ಆ ವಿಚಾರ ಸಾಹೇಬ್ರ ಗಮನಕ್ಕೂ ಇದೆ. ಬಟ್ ಏನು ಅಂತಂತಂದರೆ ಇನ್ನು ಮುಂದೆ ಒಂದು ವಿಚಾರ ಅಣ್ಣವ್ರೆ, ಇಮಿಡಿಯೇಟ್ಲಿ ತೊಗೊಂಡೋದಾಗ ತಾವು ಫೋನ್ ಮಾಡ್ತಾಯಿದ್ದೀರಿ, ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕು ನಾವು ಅಂತಂದರೆ ಇನ್ನು ಮುಂದೆ ಅವರಿಗೆ ಕಠಿಣವಾಗಿ ಕಾನೂನು ರೀತಿ ಶಿಸ್ತು ಕ್ರಮ ತೊಗೋಬೇಕಂತೇಳಿ ನಮಗೂ ಮೇಲಾಧಿಕಾರಿಯಿಂದ ಶಿಸ್ತು ರೀತಿಯಿಂದ ಭಾಳ ವಾರ್ನಿಂಗ್ ಎಲ್ಲ ಬಂದಿದೆ. ಹಾಗಾಗಿ ಇಲ್ಲಿ ತಮ್ಮೆಲ್ಲರಿಗೂ ಭಾಳ ಶಾಂತಿ ರೀತಿಯಿಂದ ಏರಿಯಾ ಇದು, ಅಂಥದ್ದೇನಿಲ್ಲ. ಎಲ್ಲ ಲೇಬರ್ ಪೀಪಲ್ಸ್ ಜನ ಎಲ್ಲ ಬಡವರು ಆಲ್ಮೋಸ್ಟ್ ಆಲ್ ಯಾವುದು ಪೊಲೀಸ್ ಆ್ಯಂಟಿ ಅಂತಂತ ಇಲ್ಲ ಸರ್. ಇಲ್ಲಿ ಈ ಏರಿಯಾದಲ್ಲಿ ಯಾವುದಿಲ್ಲ. ಎಲ್ಲರೂ ಏನು ಹೋಗಪ್ಪ ಅಂತಂದರೆ ಹೋಗ್ತಾರೆ, ಬಾರಂದ್ರೆ ಬರ್ತಾರೆ. ಬಟ್ ಪೊಲೀಸ್ ಮಾತಂದರೆ ಕೇಳ್ತಾರೆ, ಪೊಲೀಸಿಂಗೆಲ್ಲ ಇದೆ. ಬಟ್ ಈಗ ರೀಸೆಂಟ್ ಈ ಹುಡುಗರು ಏನಿದ್ದಾವೆ, ಈ ಹುಡುಗರು ಇತ್ತೀಚೆಗೆ ಸ್ವಲ್ಪ ಬರ್ತ್ಡೇ ಪಾರ್ಟಿ, ಆಮೇಲೆ ನೈಟು ಚಳಿ ಕಾಯಿಸೋದು ಅಥವಾ ರೌಂಡ್ಸು ಬೈಕ್ ತೊಗೊಂಡು ವೀಲಿಂಗ್ ಮಾಡೋದು, ನ್ಯೂ ಇಯರ್ ಪಾರ್ಟಿ, ಇವು ವಿಚಾರದಲ್ಲಿ ಸ್ವಲ್ಪ ಆಗ್ತಾ ಇದ್ದಾವೆ.
ಹಾಗಾಗಿ ಈ ವಿಚಾರಕ್ಕೆ ಮುಂದಿನ ದಿನಗಳಲ್ಲಿ ನಾವು ಯಾವುದೇ ರೀತಿ ಮುಲಾಜು ಕೈಯಲ್ಲ, ಶಿಸ್ತು ಕ್ರಮ ತೊಗೊತೀವಿ. ಮತ್ತು ತಮಗೆ ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ, ಎಲ್ಲ ಬೀಟ್ ಮೀಟಿಂಗ್ ಎಲ್ಲ ಆಗ್ತಾ ಇದ್ದಾವೆ. ನಿಮ್ಮ ಏರಿಯಾಗೆ ಬೀಟ್ ಪೊಲೀಸ್ನ ನಾವು ನೇಮಕ ಮಾಡಿದ್ದೀವಿ. ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ASI ನೇತೃತ್ವದಲ್ಲಿ ಸಹ ಬೀಟ್ ಮೀಟಿಂಗ್ ಆಗ್ತಾ ಇದ್ದಾವೆ. ಮತ್ತು ಸ್ಪೆಷಲ್ ಡ್ರೈವ್ ಅಂತೇಳಿ ನಾವು ಎವ್ರಿ 2 days 3 daysಗೊಮ್ಮೆ ಡ್ರೈವ್ ಮಾಡ್ತೀವಿ. ನಾವು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ನ ಹಾಕ್ತೀವಿ. ನೈಟ್ ಟು KP PSR ಅವರು ಮತ್ತು ರವೀಂದ್ರ ಜಲ್ದಾರ್ ಅವರು ಇಲ್ಲಿ ಇರುವಂಥ ಒಂದು ಸಣ್ಣ ಸಮಸ್ಯೆನ ಸವಿಸ್ತಾರವಾಗಿ ಮಾತಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಹೊತ್ತು ನಾನು ತಗೊಳ್ಳೋದಿಲ್ಲ. ಆದರೆ ಇಡೀ ರಾಯಚೂರು ಸಿಟಿಯಲ್ಲಿ ನಿಮ್ಮಂತನೇ ಸುಮಾರು ವಾರ್ಡ್ಗಳಿದೆ, ನಿಮ್ಮಂತನೇ ಜನಸಂಖ್ಯೆ ಇದೆ, ನಿಮ್ಮಂತನೇ ದೈನಂದಿನ ಜೀವನದಲ್ಲಿ ಹಲವಾರು ವೃತ್ತಿಗಳಲ್ಲಿ ತೊಡಗಿಸಿರುವಂಥ ಹಲವಾರು ಜನರು ಇದ್ದಾರೆ. ಆದರೆ ಎಸ್ಪೆಷಲಿ ಜಹೀರಾಬಾದ್ನಲ್ಲಿ ಮಾತ್ರ ಯಾಕೆ ಮರ್ಡರ್ಗಳಾಗ್ತಾ ಇದೆ, ಯಾಕೆ ಗಲಾಟೆಗಳಾಗ್ತಾ ಇದೆ, ಯಾಕೆ ಜಗಳಗಳಾಗ್ತಾ ಇದೆ, ಇದನ್ನು ನಮಗಿಂತ ಹೆಚ್ಚಾಗಿ ನೀವು ತಿಳ್ಕೋಬೇಕು. ಯಾಕಂತಂದರೆ ನಿಮ್ಮ ಮನೆಯಲ್ಲೇ ನಿಮ್ಮ ಮಕ್ಕಳನ್ನ ಕಾಯ್ಕೊಳ್ಳೋ ಜವಾಬ್ದಾರಿ ನಮಗಿಂತ ಹೆಚ್ಚು ನಿಮಗಿರುತ್ತೆ. ನಿಮ್ಮ ಕೈ ಮೀರಿದಾಗ, ನಮ್ಮ ತನ ಬಂದಾಗ ಅದನ್ನು ನಾವು ತಿದ್ದಬೇಕಾಗತ್ತೆ. ನಿಮ್ಮ ಮಕ್ಕಳು ಎಲ್ಲಿ ಓಡಾಡ್ತಾ ಇದ್ದಾರೆ, ರಾತ್ರಿ 11 ಗಂಟೆ 12 ಗಂಟೆವರೆಗೂ ಎಲ್ಲಿಗೆ ಹೋಗ್ತಾರೆ, ಅದನ್ನು ನೀವು ನಿಗಾ ಇರಿಸಿಲ್ಲ ಅಂದರೆ ನಿಮ್ಮ ಮನೆಗೆ ಬಂದು ಪೊಲೀಸರು ನಿಗಾ ಇರಿಸೋಕ್ಕಾಗಲ್ಲ. ನಾವು ನಿಗಾ ಇರಿಸೋದೇನು, ನಮ್ಮ ವ್ಯಾಪ್ತಿಗೆ ಬಂದಾಗ, ನಮ್ಮ ಹತ್ರ ಬಂದಾಗ, ಅಥವಾ ನಮಗೆ ಯಾವ್ದಾದ್ರು ವೈಲೇಷನ್ ಕಂಡು ಬಂದಾಗ ನಾವು ಮುಲಾಜಿಲ್ದ ಅವ್ರ ಮೇಲೆ ಆ್ಯಕ್ಷನ್ ಮಾಡ್ತೀವಿ. ಆದರೆ ನಿಮಗೆ ನಿಮ್ಮ ಮಕ್ಕಳು ಒಬ್ಬರೇ, ನಮಗೆ ಇಂಥ ಲಕ್ಷಾಂತರ ಜನ ಇರ್ತಾರೆ. ಹಾಗಾಗಿ ಪೊಲೀಸರನ್ನೇ ಎಲ್ಲದೂ ಮಾಡ್ರಿ ಅಂತ ಹೇಳೋದು ಇದು ತಪ್ಪಾಗತ್ತೆ. ಆನಂತರ ಹಲವಾರು ಊಹಾಪೋಹಗಳಿದೆ. ಹುಡುಗರು ಗಾಂಜಾ ಸೇವನೆ ಮಾಡ್ತಾರೆ, ಮದ್ಯ ಕುಡಿತಾರೆ, ಅಥವಾ ಇನ್ನೊಂದು ಮಾಡ್ತಾರೆ, ಬೆಟ್ಟಿಂಗ್ ಆಡ್ತಾರೆ, ಇದಂತೆ. ಇದು ನಮ್ಮಲ್ಲಿ ಠಾಣಾ ವ್ಯಾಪ್ತಿಯಲ್ಲಿ ನಾವು ಎಫೆಕ್ಟಿವ್ ಆಗಿ ಎಲ್ಲ ರೀತಿ ನಾವೇನು ಇದನ್ನು ಸುಧಾರಣೆ ಮಾಡಲಿಕ್ಕೆ ಏನು ಕ್ರಮಗಳು ತೆಗೆದುಕೋಬೇಕು ಮತ್ತು ವೈಲೇಷನ್ ಆದಾಗ ಏನು ಮಾಡಬೇಕು ನಾವು ಪ್ರಯತ್ನ ಮಾಡ್ತಾ ಇದ್ವಿ. ಇದಕ್ಕೆ ನಮ್ಮ ಪೊಲೀಸರಿಗೆ ಎಷ್ಟು ಜವಾಬ್ದಾರಿ ಇದೆಯೋ, ನಿಮ್ಮ ಒಂದು ಪೋಷಕರಾಗಿ ಹಾಗೂ ಮುಖ್ಯಸ್ಥರಾಗಿ ಮುಖಂಡರಾಗಿ ನಿಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ. ಈ ರೀತಿ ಏನಾದರೂ ಸಮಸ್ಯೆ ಇದ್ದಾಗ ಅಥವಾ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ ಇದ್ದಾಗ ನೀವು ಫೋನಲ್ಲಿ ಮಾತಾಡಿ ನಮ್ಗೆ ಶೇರ್ ಮಾಡಿದ್ರೆ ನಾವು ಇನ್ನೊಂದಿಷ್ಟು ಹೆಚ್ಚುವರಿಯಾಗಿ ಮತ್ತು ಎಫೆಕ್ಟಿವ್ ಆಗಿ ನಾವು ಅದನ್ನು ಕರ್ವ್ ಮಾಡೋಕ್ಕೆ ಬರುತ್ತೆ. ಆನಂತರ ಹೊರಗಿನ ಹುಡುಗರು ಅಥವಾ ಹೊರಗಿನಿಂದ ಬಂದು ಇಲ್ಲಿ ಜಗಳ ಮಾಡ್ತಾರೆ ಅಂತಂದ್ರೆ ಅದಕ್ಕೆ ಅವಕಾಶ ಮಾಡಿಕೊಡ್ತಿರೋದು ಯಾರು? ನೀವೇ ಕರ್ಕೊಂತೀರಿ. ಯಾರೋ ಒಬ್ಬ ರೌಡಿಸಮ್ ಮಾಡೋವನಿಗೆ ನೀವು ಹೀರೋ ಥರ ಮಾಡ್ತೀರಿ. ಅವ್ರಿಗೆ ಯಾವುದಾದ್ರೂ ಒಂದು ಬೇಲ್ ಆದರೆ ಮೆರವಣಿಗೆ ಮಾಡ್ತೀರಿ, ಅವನ್ನೆಲ್ಲ ಹೀರೋ ಅಂತ ಹೇಳ್ಬಿಟ್ಟು ವಾಟ್ಸಪ್ ಸ್ಟೇಟಸ್ಗಳು ಹಾಕ್ತೀರಿ, ಇನ್ಸ್ಟಾಗ್ರಾಮ್ನಲ್ಲಿ ಮಾಡ್ತೀರಿ. ಅವ್ರಿಗೆ ಇನ್ನೊಂದು ಸ್ಟೆಪ್ ಮೇಲೆ ಇರ್ಬೇಕನ್ಸತ್ತೆ. ಹಾಗಾಗಿ ಅದಕ್ಕೆ ಅವಕಾಶ ಕೊಡ್ತಿರೋರು ನೀವೇನೆ. ಅಥವಾ ನಾವು ಯಾವುದಾದ್ರೂ ಒಂದು ವೈಲೇಷನಲ್ಲಿ ಗಾಡಿ ಹಿಡ್ಕೊಂಡಿರ್ತೀವಿ, ಅಥವಾ ಯಾವುದಾದ್ರೂ ಒಂದು ಅವ್ರ ಮೇಲೆ ಇವ್ರ ಮುಂದೆ ಸಮಸ್ಯೆ ಮಾಡ್ಕೊತಾನೆ, ಅದಕ್ಕೆ ನಾವು ಏನಾದರೂ ಒಂದು ಮುಂಜಾಗ್ರತಾ ಕ್ರಮ ಮಾಡ್ಕೋಬೇಕು ಅನ್ನೋ ಟೈಮ್ನಲ್ಲಿ ಅದನ್ನು ಏನು ಹಿಂದೆ ಮುಂದೆ ನೋಡದೆ ನೀವು ಅವನಿಗೆ ಸಪೋರ್ಟ್ ಮಾಡೋವಂಥದ್ದು ಸ್ವಲ್ಪ ಕೈ ಬಿಡೋದು. ಅಟ್ಲೀಸ್ಟು ನಾವು ಹೇಳೋಂಥದ್ದನ್ನು ನಮ್ಮ ಕೈಲಿ ಹೇಳೋಂಥದ್ದನ್ನು ನೀವಾದರೂ ಹೇಳ್ರಿ, ಇಲ್ಲ ನಮಗಾರು ಹೇಳಕ್ಕೆ ಬಿಡಿ. ಈ ರೀತಿ ಇದ್ದಾಗ ಏನಾಗುತ್ತೆ, ಅವರು ಒಂದಲ್ಲ ಒಂದಿನ ಒಂದು ಸಲ ಕಾನೂನು ಪೆಟ್ಟು ತಿಂದಾಗ ಅವ್ರು ಅವ್ರ ತಪ್ಪುಗಳನ್ನ ತಿದ್ದಿ ಸರಿದಾರಿ ತರುವಂತ ಕೆಲಸ ಮಾಡ್ತಾಯಿದ್ರು. ಸಮಾಜದಲ್ಲಿ ಹಿರಿಯರು ಏನಾದರೂ ಹೇಳಿದ ಮಾತನ್ನ ಎಲ್ಲರೂ ಕೇಳ್ಕೊಂಡು ಅದಕ್ಕೆ ಗೌರವ ಕೊಟ್ಟು ನಡ್ಕೊಳ್ತಕ್ಕಂಥ ಕಾಲವಾಗಿತ್ತು. ಅವಾಗ ಇಂಥವು ಯಾವೂ ನಡೀತಿದ್ದಿಲ್ಲ. ಈಗ ನಮ್ಮ ಮಕ್ಕಳಿಗೆ ನಾವೇ ಇಂಡೈರೆಕ್ಟ್ ಆಗಿ ಮಕ್ಕಳು ಮಾಡ್ತಕ್ಕಂಥ ತಪ್ಪುಗಳಿಗೆ ನಾವೇ ಎಲ್ಲೋ ಕಡೆ ಸಹಕಾರ ಕೊಡ್ತಾ ಇದೀವಿ ಅಂತ ಅರ್ಥ. ಮೊನ್ನೆ ಯಾವುದೋ ಒಂದು ಕೇಸ್ ಆಗಿತ್ತು. ಯಾವ ಬಂದು ಕೊಲೆ ಮಾಡಿ ಬಂದಿದ್ದಾರೆ, ಒಂದು 4 ಜನ ಹುಡುಗರು ಬಂದಿದ್ದಾರೆ. ನಮ್ಮ ಮನೆಗೆ ನನ್ನ ಮಗನ ಜೊತೆಗೆ ಇನ್ನೊಂದು 3 ಜನ ಬಂದು ರಾತ್ರಿ ಮಲ್ಕೊಳಕ್ಕೆ ಬಂದಾಗ ನಾನು ಜಾಗ ಯಾಕೆ ಕೊಡ್ಬೇಕು ಅವ್ರಿಗೆ? ಇದಾಗಿದೆ ಘಟನೆ, ನಮ್ಮ ರಾಯಚೂರಲ್ಲಿ ಆಗಿದೆ. ಅರೆ ನನ್ನ ಮಗ ಮಧ್ಯರಾತ್ರಿ 12 ಗಂಟೆಗೆ ಮನೆ ಬಂದ, ಅವನ ಜೊತೆ ಇನ್ಯಾರೋ ಸಂಬಂಧ ಇಲ್ದಿರ್ತಕ್ಕಂಥ 3 ಜನ ಹುಡುಗರು ಮನೆಯೊಳಗೆ ಬರ್ತಾರೆ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು. ಯಾಕೆ ನನ್ನ ಮಗ ಎಲ್ಲೋಗಿದ್ದು ಇಷ್ಟೊತ್ತು, ಅವನ ಜೊತೆ ಬಂದಿರ್ತಕ್ಕಂಥ ಹುಡುಗರು ಯಾರು, ಇದನ್ನೆಲ್ಲ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳಕ್ಕೆ ಹೋಗಿಲ್ಲ ನಾವು. ಆವಾಗಲೇ ನನ್ನ ಮಗನ್ನ ಯಾಕಪ್ಪ ಇಷ್ಟೊತ್ತನೇ ಯಾಕೆ ಬಂದು, ಇವ್ರು ಯಾರು, ಇವ್ರನ್ನ ಯಾಕೆ ಕರ್ಕೊಂಬಂದಿದೆ, ಏನಾಯ್ತು ಸಮಸ್ಯೆ ಅಂತ ನಾವು ಸ್ವಲ್ಪ ಗಟ್ಟಿಯಾಗಿ ಕೇಳಿದ್ರೆ ಇಂಥ ಇನ್ಸಿಡೆಂಟ್ಗಳು ಮತ್ತೆ ಮರುಕಳಿಸಂಗಿಲ್ಲ. ಅಲ್ಲಿ ನಾವು ಎಡುತ್ತದ್ವಿ. ನನ್ನ ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆಲ್ಲೋ, ಕಾಲೇಜಿಗೆ ಹೋಗ್ತಿದ್ದಾನೆ ಅಂತ ನಾವು ಕೇಳಂಗಿಲ್ಲ. ಕೇಳಿದ್ರೆ ಅವನ್ನೆಲ್ಲ ಬ್ಲಾಕ್ ಮೇಲ್ ಮಾಡ್ತಾನೆ, ಹೆದರ್ಸ್ತಾನೆ ನಮಗೆ. ನಾವೆಲ್ಲ ಎದುರ್ಕೊಂಡು ಮಕ್ಕಳನ್ನ ಪಾಲನೆ ಪೋಷಣೆ ಮಾಡ್ತಾಯಿದ್ವಿ ನಾವು. ನೋಡಿ, ಇಲ್ಲಿ ಭಾಳ ಜನ ಎಲ್ಲೆಲ್ಲಿ ನಮ್ಮ ಜನ ಹಿಂದುಳಿದಿದ್ದಾರೆ ಅವ್ರದ್ದೆಲ್ಲ ನಾವು ಸರ್ವೆ ಮಾಡಿದರೆ ಅವರೆಲ್ಲರೂ SLC ಆದಮೇಲೆ ಸ್ಕೂಲು ಡ್ರಾಪ್ ಮಾಡಿರೋದು, PUC ಹೋಗದೆ ಫೇಲ್ ಆಗಿ ಆರಾಮಾಗಿ ಮನೆಗೆ ಕೆಲಸ ಮಾಡ್ಕೊಂಡಿರೋರು. ಅದರಲ್ಲೇ ಪ್ರತಿನಿತ್ಯ ಕೂಲಿಗೆ ಹೋಗೋದು, ಒಂದು 500-600 ರೂಪಾಯಿ ದುಡಿಮೆ ಬರ್ತದೆ. ಅದರಲ್ಲೇ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಮಜಾ ಮಾಡ್ಕೊಂಡು ಇದ್ಬಿಟ್ರೆ ಅದು ಜೀವನ ಅಂತ ತಿಳ್ಕೊಂಡು ತೃಪ್ತಿಯಾಗಿ ಇದ್ಬಿಡ್ತಾರೆ.
ನಾವು ಅದನ್ನು ಭಾಳ ಸೀರಿಯಸ್ ತೊಗೊಳಕ್ಕೆ ಹೋಗಿಲ್ಲ. ಮುಂದೆ ಅವ್ರೇನು ಮಾಡ್ತಾರೆ, ಈ ರೀತಿ ಆಗಿರ್ತಕ್ಕಂಥ ಅಪರಾಧ ಮಾಡೋಕ್ಕೆ ಶುರು ಮಾಡ್ತಾರೆ. ನನ್ನ ಮಗ ಸ್ಕೂಲ್ಗೆ ಹೋಗ್ತಿದ್ದಾನೆ, ಓದ್ನ ಬಂದನ, ಇವತ್ತು ಹೋದ್ಮೇಲೆ ಏನು ಕಲ್ತ್ಕೊಂಡ್ಬಂದಿದ್ದಾನೆ, ಯಾಕೆ ಇವತ್ತು ಸ್ಕೂಲ್ ಕಾಲೇಜ್ಗೆ ಹೋಗಿಲ್ಲ ಅಂತೇಳಿ ನಾವು ಗಟ್ಟಿಯಾಗಿ ಕೇಳೋಕ್ಕೆ ಶುರು ಮಾಡಿದಾಗ ಅವ್ನು ಸರಿ ದಾರಿ ಬರೋಕ್ಕೆ ಟ್ರೈ ಮಾಡ್ತಾನೆ, ಬಂದೇ ಬರ್ತಾನೆ. ಹಾಗಾಗಿ ನಮ್ಮ ಜವಾಬ್ದಾರಿ ತುಂಬ ಇದೆ ನೋಡಿ. ಇಲ್ಲಿ ಇರ್ತಕ್ಕಂಥದ್ದು ತಪ್ಪು ಅಂತ ಹೇಳಕ್ಕೆ ಬರೋಂಗಿಲ್ಲ. ನಾವು ಬೆಳಗ್ಗೆಯಿಂದ ಸಂಜೆ ತನಕ ದುಡಿಯೋಕ್ಕೆ ಹೋಗ್ತೀವಿ. ಭಾಳ ಜನ ಎಲ್ಲೆಲ್ಲೋ ಕೆಲಸ ಮಾಡ್ತೀರಿ. ಮೊನ್ನೆ ಒಬ್ಬ ತಾಯಿ ಬಂದಿದ್ಲು, ಮಗ ಮೊಮ್ಮಗ ಅಪರಾಧ ಮಾಡಿದ್ದಾನೆ. ತಾಯಿ ನೀನೇನು ಕೆಲಸ ಮಾಡ್ತೀಯ ಅಂದರೆ, ಸರ್ ನಾನು ಮನೆಗೆ ಹೋಗಿ ಪಾತ್ರೆ ತಿಕ್ಕಿ ಬರ್ತೀನಿ, ಪಾತ್ರೆ ತೊಳೆದು ನಾನು ಜೀವನ ಮಾಡ್ತೀನಿ ಅಂತ ಹೇಳ್ತಾಳಾಕಿ. ಅಷ್ಟು ಕಷ್ಟದಲ್ಲಿ ಮಕ್ಕಳನ್ನ ಮೊಮ್ಮಕ್ಕಳನ್ನ ನಾವು ಬೆಳೆಸ್ತೀವಿ, ಅವರೆಲ್ಲ ಸರಿ ದಾರಿಗಿಲ್ಲ. ಇಷ್ಟರ ಮಧ್ಯೆ ಇಷ್ಟೆಲ್ಲ ನಾವು ಬ್ಯುಸಿ ಇದ್ರೂ, ಕಷ್ಟದಲ್ಲಿ ಇದ್ರೂ ಸಹ ನಮ್ಮ ಮಕ್ಕಳ ಕಡೆ ಗಮನ ಕೊಡಲೇಬೇಕು ನಾವು. ಇಲ್ಲಾಂದ್ರೆ ನಾಳೆ ಜೀವನ ಪೂರ್ಣ ಕಣ್ಣೀರು ಹಾಕಿ ಕೂತ್ಕೊಳ್ತೀವಿ ನಾವು. 1 ಗಂಟೆ ಕೂತ್ಕೊಂಡು, ಮಗ ಇವತ್ತು ಕೆಲ್ಸಕ್ಕೆ ಹೋಗಿದ್ದ, ಎಲ್ಲಿ ಹೋಗಿದ್ದೆ, ಯಾರ ಜೊತೆ ಹೋಗಿದ್ದಿ, ಯಾಕೆ ಹೋಗಿದ್ದೆ, ಯಾಕೆ ಪೊಲೀಸ್ನವ್ರಿಗೆ ನಿನ್ನ ಹುಡುಕಾಡ್ಕೊಂಬಂದಿದ್ರು, ಏನೋ ನೀನು ಜೇಬಲ್ಲಿ ಏನೋ ಒಂದು ಚೀಟಿ ಐತಲ್ಲ, ಏನು ಚೀಟಿ ಅದು, ಅದನ್ಯಾಕೆ ನೀನು ಸೇವನೆ ಮಾಡ್ತೀಯಾ, ಏನು ಪ್ರಾಬ್ಲಮ್ ಆಗಿದೆ, ಇದನ್ನೆಲ್ಲ ನಾವು ವಿಚಾರ ಮಾಡಲೇಬೇಕ್ರಿ. ನೋಡಿ, ಇಲ್ಲಿ ಕೂತ್ಕೊಂಡಿರ್ತಕ್ಕಂಥ ಸ್ಟೇಜ್ ಮೇಲೆ ಕೂತ್ಕೊಂಡಿರ್ತಕ್ಕಂಥ ನಾವೆಲ್ಲನೂ ಸಹ ಏನೋ ದೊಡ್ಡ ಶ್ರೀಮಂತರ ಮಕ್ಕಳು ಅಲ್ಲ. ನಾವು ನಿಮ್ಮ ಥರ ಶ್ರಮಿಕ ವರ್ಗದಿಂದ ಬಂದಿರ್ತಕ್ಕಂಥವ್ರು. ನಮ್ಮ ತಂದೆ ತಾಯಿಗಳು ಹಿಂಗೆ ಕೂಲಿ ಮಾಡಿ ಜೀತ ಮಾಡಿನೇ ನಮ್ಮನ್ನ ಬೆಳೆಸಿರೋದು. ನಾವು ಯಾವಾಗಲೂ ಪ್ರೌಡಿಂದ ಬೆಳೆಸಿರೋರು. ಹಾಗಾಗಿ ನಿಮ್ಮ ಮನೇಲಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪು ಮಾಡ್ತಕ್ಕಂಥ ಅಪರಾಧ ಮಾಡ್ತಕ್ಕಂಥ ವ್ಯಕ್ತಿಗಳನ್ನು ನೀವೇ ತಪ್ಪುಗಳನ್ನು ತಿದ್ದಿ ಸರಿ ಮಾಡ್ತಕ್ಕಂಥ ಕೆಲಸವನ್ನು ನೀವೇ ಶುರು ಮಾಡ್ಬೇಕಂತ ನಾನು ಹೇಳೋದು. ಆ ಕೆಲಸನ ದಯವಿಟ್ಟು ನೀವು ಮಾಡಿ. 1-2 ವಿಚಾರ ಬಂತು. ಒಂದು ನೈಟ್ ಬೀಟ್ ಬಗ್ಗೆ ಡಿಸ್ಕಸ್ ಆಯಿತು. ಒಂದು ವೆಂಕಪ್ಪ ಸರ್ ಹೇಳ್ದಂಗೆ ಕಳ್ಳತನಗಳ ಪ್ರಕರಣಗಳು ಜಾಸ್ತಿ ಆಗ್ತಕ್ಕಂಥದ್ದು ಬೆಳಗ್ಗೆ 2 ಗಂಟೆಯಿಂದ 4 ಗಂಟೆ ಟೈಮಲ್ಲಿ. ಆ ಟೈಮಲ್ಲಿ ಬೀಟ್ನವ್ರು ಬರ್ಬೇಕಂತೇಳಿ, ಆ ಟೈಮು ವೆರಿ ಗುಡ್ಡು. ಆ ಟೈಮಲ್ಲಿ ನಾವು ಬೀಟ್ ಕಳಿಸ್ಲೇಬೇಕು, ಅದನ್ನು ಮಾಡ್ತೀವಿ. ನಮ್ಮ ಇತ್ತೀಚಿನ ಬೆಳವಣಿಗೆ ನೋಡಿದರೆ ಆ ಟೈಮ್ ಜೊತೆಗೆ ಈ ರಾತ್ರಿ 10 ಗಂಟೆಯಿಂದ 12 ಗಂಟೆ ಏನಿದೆಯಲ್ಲ, ಅದನ್ನು ವೆರಿ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ, ನನ್ನ ಮಗ ಬರ್ತ್ಡೇ ಇತ್ತು ಅಂತ ಹೇಳಿದ್ರೆ, ಮೊದಲೆಲ್ಲ ನಾವು ಬರ್ತ್ಡೇ ಇತ್ತು ಅಂತ ಹೇಳಿದ್ರೆ ದೇವಸ್ಥಾನಕ್ಕೂ ಮಸೀದಿ ಚರ್ಚಿಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ತಿದ್ವಿ. ಈಗ ಬರ್ತ್ಡೇ ಇತ್ತು ಅಂದರೆ ಎಲ್ಲಿ ಬರ್ತಾರೆ ಅಂತ ಹೇಳಿದ್ರೆ ಬೀದಿಗೆ ಬರ್ತಾರೆ, ರೋಡ್ನೇ ಬಂದು ಕೇಕ್ ಕಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸುಮ್ಮನೆ ಹೋಗಿಲ್ಲ, ಒಂದಿಷ್ಟು ಎಣ್ಣೆ ಹೊಡೆದು ಗಲಾಟೆ ಮಾಡ್ಕೊಂಡು ಹೋಗ್ತಾರೆ. ಅದಕ್ಕೆ ಸೀರಿಯಸ್ಸಾಗಿ ಹೇಳಿದ್ವಿ, ನಾವು ವಾರ್ ಮಾಡಿದ್ವಿ. ಯಾವನಾದರೂ ರೋಡಿಗೆ ಏನಾದರೂ ಬಂದು ಬರ್ತ್ಡೇ ಗಿರ್ತ್ರೆ ಆಚರಣೆ ಮಾಡಿದ್ರೆ ಬೇರೆ ಏನಾಗ್ತದೆ, ಇಮಿಡಿಯೇಟ್ಲಿ ಕೇಸ್ ಮಾಡ್ತೀವಿ, ಆಕ್ಷನ್ ತೊಗೊಳ್ತೀವಿ ಅಂತ ಹೇಳಿದ್ವಿ ನಾವು. ಅಂಥ ಟೈಮಲ್ಲಿ ಅಲ್ಲಿಲ್ಲೂ ತಿರುಗಾಡಕ್ಕಂಥವ್ರಿಗೆಲ್ಲನೂ ನಾವು ಒಂಚೂರು ಬಿಸಿ ಮುಡಿಸ್ಬೇಕಾಯ್ತು ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ನಾವೆಲ್ಲ ಬರಬೇಕು. ಆ ಟೈಮನ್ನು ಕವರ್ ಮಾಡಿಕೊಂಡು ನಾವು ನಿಮ್ಮನ್ನು ರಕ್ಷಣೆ ಕೊಡ್ತಕ್ಕಂಥ ಕೆಲಸವನ್ನು ನಾವು ಪ್ರಾಂಪ್ಟಾಗಿ ನಾವು ಮಾಡೇ ಮಾಡ್ತೀವಿ. ಇದ್ರಾಗ 2 ಮಾತಿಲ್ಲ. ಇದ್ರ ಮಧ್ಯೆ ನನ್ನದೊಂದು 2-3 ಮನವಿ ಇದೆ, ದಯವಿಟ್ಟು ಪಾಲನೆ ಮಾಡಿ. ನಮ್ಮಲ್ಲಿ ಅಪಘಾತ ಪ್ರಕರಣಗಳು ತುಂಬ ಆಗ್ತದವೆ, ತುಂಬ ಅಂದ್ರೆ ತುಂಬ. ವರ್ಷಕ್ಕೆ ನಮ್ಮ ಡಿಸ್ಟಿಕಲ್ಲಿ ಸುಮಾರು 400-500 ಜನ ಅಪಘಾತಗಳಾಗಿ ಸಾಯ್ತಿದ್ದಾರೆ. ನೀವೆಲ್ಲ ನೋಡಿರ್ತೀರಿ, ಅಲ್ಲಿ ಸುತ್ತಮುತ್ತ ಕೇಳಿರ್ತೀರಿ, ನೋಡಿರ್ತೀರಿ, ಟಿ ವಿಯಲ್ಲೆಲ್ಲ ಬಂದಿರ್ತವೆ, ಎಲ್ಲ ನೋಡಿದ್ವಿ. ಮೊನ್ನೆ ಸಿನ್ನೂರಲ್ಲಿ 5 ಜನ ಸತ್ತರು ಒಂದೇ ಆಕ್ಸಿಡೆಂಟಲ್ಲಿ. ರೀಸೆಂಟಾಗಿ ಒಂದು ಕಡೆ ಆಕ್ಸಿಡೆಂಟ್ ಆಗಿತ್ತು, ನಾವು ಹೋಗಿದ್ದೆ. ಹೋದಾಗ ಒಬ್ಬನು ಡೆತ್ ಆಗಿದ್ದ. ನಮಗೆ 2 ಹಿತವಚನಗಳು ಹೇಳಬೇಕು. ನಮ್ಮ ಯುವಕರಿಗೆ ಹಾಗೂ ನಮ್ಮ ಮಹಿಳೆಯರ ಅಕ್ಕ ತಂಗಿಯರಿಗೆ ಯಾವ ರೀತಿಯಲ್ಲಿ ತೊಂದರೆಗಳಾಗ್ತಾಯಿದ್ವು, ಆದರೂ ಸಹ ನಾವು ನಗರಸಭೆ ನಮ್ಮ ಮನೆಯವರ ಅಭ್ಯರ್ಥಿಯಾಗಿ ಗೆದ್ದು ಚುನಾವಣೆ ಗೆದ್ದು 7 ವರ್ಷ ಕಳೆದರೂ ಸಹ ಯಾವುದೇ ರೀತಿ ಈ ಥರ ಅಹಿತಕರ ಘಟನೆಗಳು ಯಾವತ್ತೂ ಆಗಿರಲಿಲ್ಲ. ಆದರೆ ಈ 1.5-2 ತಿಂಗಳಲ್ಲಿ ಕೆಲವೊಂದು ಕಳ್ಳತನ ಆಗಿರ್ಬೋದು, ಸೇಂದೇಶಿಯಾಗಿರ್ಬೋದು, ಈ ಮರಳುಗಳಾಗಿರ್ಬೋದು, ಏನೋ ಒಂದು ಕೆಟ್ಟ ಟೈಮ್ ಅಂತ ನಾವು ಅನ್ಕೋತಾ ಇದ್ವಿ. ಆ ಒಂದು ಹಿತದೃಷ್ಟಿಯಿಂದ ಯಾವುದೇ ಥರ ಇನ್ನು ಮುಂದೆ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ನಾವೇನು ಇವತ್ತಿಂದ ನಮಗೆ ಬೇಡ್ಕೋತಾ ಇದ್ದೀವಿ. ಅದೇ ರೀತಿ ನನ್ನ ಜನಾಂಗಕ್ಕೆ, ನಮ್ಮ ಸಮುದಾಯಕ್ಕೆ, ಯಾಕಂದರೆ ಇಲ್ಲಿ ಎಲ್ಲ ಕ್ಯಾಟಗಿರಿ 11 ನಿಜವಾಗ್ಲೂ ಹೇಳ್ಬೇಕಂದ್ರೆ DSP ಸಾಹೇಬ್ರೆ, ನನ್ನ ವಾರ್ಡಿನಲ್ಲಿ ಒಂದೇ ಒಂದು ಕ್ಯಾಸ್ಟ್ ಸೀಮಿತ ಅಲ್ಲ, 11 ಕ್ಯಾಸ್ಟ್ ಇದ್ದಾವೆ ಸರ್ ಇಲ್ಲಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ಅಣ್ಣ ತಮ್ಮಂದರಾಗಿದ್ದೀವಿ ನಾವು. ಅಕ್ಕ ತಂಗಿಯರು ಪ್ರತಿಯೊಂದು ಕಾರ್ಯಕ್ರಮ ಎಲ್ಲದರಲ್ಲಿ ಎಲ್ಲರೂ ಅಣ್ಣ ತಮ್ಮಂದರಾಗಿ ಭಾಗಿಯಾಗ್ತಾ ಇರ್ತೀವಿ. ಅದೇ ಯಾವುದೋ ಒಂದು ಹೊರಗಿಂದ ಬಂದು ಇಲ್ಲಿ ಅಹಿತಕರ ಘಟನೆಗಳಿಗೆ ಒಂದು ಆಸ್ಪದ ಕೊಡ್ತಿದ್ದಾರೆ, ಅದನ್ನು ತಡೆ ಹಿಡಬೇಕಂತಲೇ ನಾವು ಇವತ್ತಿನ ದಿನ ತಮ್ಮನ್ನು ಬೇಡಿಕೊಂಡು ತಮ್ಮಲ್ಲಿ ಕರೆಸಿ ತಮ್ಮ ಒಂದು ಡೈರೆಕ್ಷನ್ಸ್ ಕೊಡಬೇಕು. ಯಾವುದೇ ರೀತಿ ನಮ್ಮ ಡಿಪಾರ್ಟ್ಮೆಂಟಿಗೆ ನೈಟ್ ರೌಂಡ್ ಜಾಸ್ತಿ ಆಗಬೇಕು ಅನ್ನೋದೇ ನಮ್ಮ ಅಪೀಲ್ ನಿಮಗೆ. ಆ್ಯಕ್ಚುಲಿ
ನಿಮ್ಮವರು ಬರ್ತಾ ಬರ್ತಾ CET ಓದ್ಕೊಂಡು ಬರ್ತಾರೆ ಓದ್ಕೊಳ್ಳಿ ಇಮಿಡಿಯೇಟ್ ಮತ್ತೆ ಪುನಃ ಬಂದು ಸೇರ್ತಾರೆ. ಆ ಒಂದು ನಮಗೆ ಭಾಳ ಇದಾಗ್ತದೆ. ಆದರೆ ನಮ್ದು ಇಷ್ಟೇ ಹೇಳ್ತಾ ಇದ್ದೀನಿ, ಯಾವುದೇ ರೀತಿ ಈ ಘಟನೆಗಳು ಮುಂದೆ ಮರಳಿ ಆಗಬಾರ್ದು ಅನ್ನೋದೇ ನಮ್ಮದೊಂದು ಆಸೆ ಇದೆ. ಆದ ಕಾರಣ ದಯಮಾಡಿ ಈ ಒಂದು ಅವಕಾಶ ನಮಗೆ ತಾವು ಕೊಟ್ಟಿದ್ದೀರಿ, ನಿಮ್ಮನ್ನು ಕರೆಸಿದ್ದೀವಿ, ಮಾತಾಡಲಿ ಇವತ್ತಿನ ನಿಮ್ಗೆ ವೇದಿಕೆ ಮಾಡಿಕೊಟ್ಟಿದ್ದೀವಿ. ದಯಮಾಡಿ ನಿಮ್ಮದೇ ಆದಂಥ ಒಂದು ಹಿತ ವಚನಗಳಾಗಲಿ ಹಿತ ನುಡಿಗಳಾಗಲಿ ನಮ್ಮ ನಾಗರಿಕರಿಗೆ ಹೇಳಬೇಕು. ಅದು ಯಾವ ರೀತಿ ಇರಬೇಕಂದ್ರೆ ನಮ್ಮ ಯುವಕರುಗಳು ಭಾಳಷ್ಟು ಜನ ಬಲಿ ಆಗ್ತಾಯಿದ್ದಾರೆ, ಗಾಂಜಾಗೆ ಬಲಿ ಆಗ್ತಾಯಿದ್ದಾರೆ. ಯಾರು ಮಾಡ್ತಾರೋ ಯಾರು ಬಿಲ್ಲೋ ಗೊತ್ತಿಲ್ಲ. ಸಣ್ಣ ಮಕ್ಕಳಿಗೆ ಭಾಳ ತೊಂದರೆ ಆಗ್ತಾಯಿದೆ ನಮಗೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಈಗಾಗಲೇ ನಾನು ಲಾಸ್ಟ್ ಟೈಮು ನಿಮ್ಮ ಮೀಟಿಂಗಲ್ಲಿ ಸಹ SP ಆಫೀಸಲ್ಲಿ ನಾನು ಬೇಡಿಕೊಂಡಿದ್ದೆ, ಯಾವುದೇ ರೀತಿ ನಮಗೆ ಪ್ರಾಬ್ಲಮ್ ಆಗ್ತದೆ ಸರ್ ದಯಮಾಡಿ. ಯಾಕಂದರೆ ನನ್ನ ವಾರ್ಡಿಗೆ ನವೋದಯ ಮೆಡಿಕಲ್ ಕಾಲೇಜ್ ಬರುತ್ತೆ. ಆ ಕಾಲೇಜಲ್ಲಿ ಹುಡುಗರಿಗೆ ಭಾಳಷ್ಟು ಜನ ತೊಂದರೆ ಆಗ್ತಾಯಿದೆ. ಮೇನ್ ರೋಡಲ್ಲಿ ಇರ್ತಾರೆ, ಕೂಡ್ತಾರೆ, ಹೇಳ್ತಾರೆ. ಈ ಒಂದು ರಾತ್ರಿ 10 ಗಂಟೆ ಆದ ನಂತರ 11-12 ಗಂಟೆ ತನೂ ಸಹ ಕೂಡ್ತಾ ಇರ್ತಾರೆ ಸರ್, ಅಲ್ಲಿ ಗುಂಪು ಮಾಡಿ. ಅದನ್ನು ಒಂದು ಚದುರಿಸ್ಬೇಕು ಅನ್ನೋದೇ ನನ್ನ ಆಸೆ, ಅಷ್ಟೇ ಏನಿಲ್ಲ. ಅವರು ಖಂಡಿತವಾಗಿ ಆ ಮಕ್ಕಳು ಕೂಡಲಾರ್ದಂಗೆ ಮಾಡಿದರೆ ಖಂಡಿತವಾಗಿ ಅವರವ್ರ ಮನೆಗಳಿಗೆ ಸೇರಿದ್ರೆ ಸಾಕು. ಯಾಕಂದರೆ ಇವತ್ತಿಂದ ನೀವು ಅಕ್ಕ ತಂಗಿಯರು ತಾಯಂದ್ರಿಗೆಲ್ಲ ನಾನು ಅವ್ರಿಗೂ ಕೇಳ್ಕೊತಾ ಇದ್ದೀನಿ, ನಿಮ್ಮ ಮಕ್ಕಳಿಗೆ ತಾವು ಹೇಳಬೇಕು, ನಿಮ್ಮ ಮನೇಲಿ ಇರಬೇಕು. ಆ್ಯಕ್ಚುಲಿ ಘಟನೆ ಆಗಬೇಕು ಅಂತೇನು ಆಗಲ್ಲ, ಆಕಸ್ಮಿಕವಾಗಿ ಆಗಿರ್ತಾರೆ, ಯಾರು ಮಾಡಬೇಕು ಅಂತ ಮಾಡಿರಲ್ಲ. ಆದರೂ ಸಹ ಇವತ್ತಿನ ದಿನ ಭಾಳ ನಮ್ಗೆ ವಾರ್ಡ್ ನಂಬರ್ 13 ಅಂದ್ಕೊಳ್ಳಿ ಏನಪ್ಪ ಅಲ್ಲಿ ಕಳ್ತನ ಆಗ್ತಾವ, ಜಗಳ ಆಗ್ತಾವ ಅನ್ನೋದೇ ಒಂದು ವಾಸ್ತವಿಕವಾಗಿ ರಾಯಚೂರಲ್ಲಿ ಒಂದು ಮೆಸೇಜ್ ಹೋಗ್ತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ತಮ್ಮಲ್ಲಿ ಅಪೀಲ್ ಮಾಡ್ತಾ ಇದ್ವಿ. ಈ ಸಂದರ್ಭದಲ್ಲಿ ಬಡಾವಣೆಯ ಹಿರಿಯರು, ಮಹಿಳೆಯರು, ಯುವಕ ಯುವತಿಯರು ಭಾಗವಹಿಸಿದರು. ಈಗ ಜಾಹೀರಾತು. ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. Paramount Electricals, dealers in all kinds of electrical goods, fans and LED products. ಈಗ ನಿಮ್ಮ ರಾಯಚೂರು ಮಹಾನಗರ ಪಾಲಿಕೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ 2000 ಚದುರ ಅಡಿಯ 2 ಮಳಿಗೆಗಳುಳ್ಳ ಬೃಹದಾಕಾರದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ಶೋರೂಮ್ ತೆರೆಯಲಾಗಿದೆ. ರಾಯಚೂರು ಜಿಲ್ಲೆಯ ಜನತೆ, ಎಲೆಕ್ಟ್ರಿಷಿಯನ್ಸ್, ಎಲೆಕ್ಟ್ರಿಕಲ್ಸ್ ಇಂಜಿನಿಯರ್ಸ್ ದೂರದ ಊರುಗಳಾದ ಬೆಂಗಳೂರು, ಹೈದರಾಬಾದ್ಗಳಿಗೆ ಹೋಗದೆ ಈಗ ನಮ್ಮ ರಾಯಚೂರಿನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ಎಲ್ಲಾ ತರಹದ ಎಲೆಕ್ಟ್ರಿಕಲ್ಸ್ ಗೂಡ್ಸ್ ಗಳು ದೊರೆಯುತ್ತವೆ. ಸ್ವಿಚ್, ಪ್ಲೇಟ್ಸ್, ವೈರ್ಸ್, ಫ್ಯಾನ್ಸ್, ರಿಮೋಟ್ ಫ್ಯಾನ್ಸ್, ಹ್ಯೂಮರ್ಸ್, ಎಲ್ಲಾ ತರಹದ LED ಪ್ರಾಡಕ್ಟ್ ಗಳು ನಮ್ಮ ಒಂದೇ ಮಳಿಗೆಯಾದ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್ ನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಎಲ್ಲಾ ತರಹದ ಕಂಪನಿಗಳಾದ GM, ಗೋಲ್ಡ್ ಮೆಡಲ್, ಐಫಾ, ಹೆವೆಲ್ಸ್, ಆಂಕರ್, ಲೀಶಾ, ಫಿನೋಲೆಕ್, ವಿಗಾರ್ಡ್, ವಿಪ್ರೋ, ಫೆಲಿಕ್ಯಾಬ್, K9, ವಿವಾನ್ ಇನ್ನು ಅನೇಕ ಕಂಪನಿಗಳ ಎಲೆಕ್ಟ್ರಿಕಲ್ಸ್ ಐಟಂಗಳು ಸಿಗುತ್ತವೆ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED ಪ್ರಾಡಕ್ಟ್ಸ್, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG ರೋಡ್, ರಾಯಚೂರ್. ಮೊಬೈಲ್ 8861382770. KTB Jewel Palace 5th Anniversary Celebration. Celebrate 5 glorious years with us and enjoy exclusive anniversary offers. Gold jewelry rupees 1800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB Anniversary 5 years of trust. Gold offers, silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have a office, household and all types of furnitures. Dealers in wooden cot, dining table, sofa set, dressing table, computer table, tea tables, office chairs, steel almirah, wardrobe, TV stands, glassware items, sleepwell products, Dandro cello chairs, Supreme sofa set, Doco set furnitures, Sri Steel Furnitures.
For more details, contact Bharat Furnitures, CPS Complex, opposite Shiva Mandir, Patel Road, Raichur. Mobile 9880024095. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ನಗರದ ಹಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನೀರಾವರಿ ಅಧಿಕಾರಿಗಳು ಹಾಗೂ ತುಂಗಭದ್ರಾ ನೀರಾವರಿ ವಲಯ ಹಂಗಾಮಿ ಕಾರ್ಮಿಕ ಸಂಘದ ಮುಖಂಡರೊಂದಿಗೆ ಜಿಲ್ಲಾಧಿಕಾರಿ ನಿತೀಶ್ ಕೆ ಸಭೆ ನಡೆಸಿದರು. ಬಾಕಿ ಸಂಬಳ ಪೂರ್ಣ ಪಾವತಿಗೆ ಹಾಗೂ ವರ್ಷ ಪೂರ್ತಿ ಕೆಲಸಕ್ಕೆ ಸಂಘದ ಮುಖಂಡರು ಪಟ್ಟು ಹಿಡಿದರು. ನೀರಾವರಿ ಅಧಿಕಾರಿಗಳು 12 ತಿಂಗಳ ಕೆಲಸ ಕೊಡುವ ಪ್ರಸ್ತಾವನೆಗೆ ನಿಗಮದ ಹೊಸ ಅನುಮೋದನೆ ಬೇಕಾಗಿದೆ ಎಂದರು. ಕಾರ್ಮಿಕ ಸಂಘ ಹಾಗೂ ನೀರಾವರಿ ಅಧಿಕಾರಿಗಳ ಪ್ರಸ್ತಾವನೆಗಳನ್ನು ಉಲ್ಲೇಖಿಸಿ ನಾಳೆಯೇ ಸರ್ಕಾರಕ್ಕೆ ಹಾಗೂ ನಿಗಮಕ್ಕೆ ತುರ್ತು ಪತ್ರ ಬರೆದು ಪರಿಹಾರ ಕೋರಲಾಗುವುದು ಎಂದು ಜಿಲ್ಲಾಧಿಕಾರಿ ಸಭೆಗೆ ತಿಳಿಸಿದರು. ಸಿರಿವಾರ ವಿಭಾಗದಲ್ಲಿ ನಡೆದ 1 ಕೋಟಿ 10 ಲಕ್ಷ ರೂಪಾಯಿ ಭ್ರಷ್ಟಾಚಾರ ಆರೋಪ ಪ್ರಕರಣವನ್ನು ಲೋಕಾಯುಕ್ತರ ಮುಂದೆ ದಾಖಲಿಸುವಂತೆ ಜಿಲ್ಲಾಧಿಕಾರಿ ಸಭೆಯಲ್ಲಿ ಸಲಹೆ ಮಾಡಿದರು. ಏನೇ ಆದರೂ ಬಾಕಿ ಸಂಬಳ ಪಾವತಿಯಾಗಬೇಕು, ಹಾಗೆಯೇ ಕಾರ್ಮಿಕರನ್ನು ಕೆಲಸದಿಂದ ತೆಗೆಯಕೂಡದೆಂದು, ಇದಕ್ಕೆ ಧಕ್ಕೆ ಬಂದಲ್ಲಿ ಹಂತ ಹಂತವಾಗಿ ಹೋರಾಟ ಮುಂದುವರಿಸಲಾಗುವುದೆಂದು ಕಾರ್ಮಿಕ ಮುಖಂಡರು ಘೋಷಿಸಿದರು. ಬಹಳ ದಿನಗಳ ನಂತರ ರಾಯಚೂರು ಜಿಲ್ಲಾಡಳಿತ ತುಂಗಭದ್ರಾ ಕಾರ್ಮಿಕರ ಸಮಸ್ಯೆ ಪರಿಹಾರಕ್ಕೆ ಮಧ್ಯಸ್ಥಿಕೆ ವಹಿಸಿ ಪರಿಹಾರದ ಹೊಣೆ ಹೊತ್ತುಕೊಂಡಿದೆ. ಇದರಲ್ಲಿ ವಿಫಲವಾದದ್ದೇ ಆದಲ್ಲಿ ಬಹುದೊಡ್ಡ ಕಾರ್ಮಿಕ ಪ್ರತಿಭಟನೆ ಎದುರಿಸಬೇಕಾಗುತ್ತದೆ ಎಂಬ ಎಚ್ಚರಿಕೆಯು ಇಡೀ ಸಭೆಯ ಸಾರಾಂಶವಾಗಿತ್ತು. ಕಾರ್ಮಿಕ ಸಂಘದಿಂದ ಸಂಘದ ಅಧ್ಯಕ್ಷರಾದ ಆರ್ ಮನ್ಸಯ್ಯ, ಟಿಯುಸಿಐ ರಾಜ್ಯಾಧ್ಯಕ್ಷ ಎಂಡಿ ಅಮೀರ್ ಅಲಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಜಿ ಅಡವಿರಾವ್, ಸಂಘದ ಮುಖಂಡರಾದ ರುಕ್ಕಪ್ಪ ಮಾನ್ವಿ, ಅಮರೇಗೌಡ ಸಿರಿವಾರ, ರಾಮಣ್ಣ ಕೊಟ್ನೇಕಲ್, ಎಂ ನಿರಂಜನ್, ಹಾಗೆಯೇ ನೀರಾವರಿ ಇಲಾಖೆಯ ಅಧೀಕ್ಷತ ಅಭಿಯಂತರ ಸತ್ಯನಾರಾಯಣ ಶೆಟ್ಟಿ, ಕಾರ್ಯಪಾಲಕ ಅಭಿಯಂತರ ಎಂಎಸ್ ಗೋಡೇಕರ್, ಕಾರ್ಯಪಾಲಕ ಅಭಿಯಂತರ ಕೋದಂಡರಾಮ ಸಿರಿವಾರ, ಎಇಇ ವಿಜಯಲಕ್ಷ್ಮಿ ಪಾಟೀಲ್ ಮತ್ತು ಡಿವೈಎಸ್ಪಿ ಶಾಂತವೀರ, ಸಿಪಿಐ ಉಮೇಶ್ ಕಾಂಬ್ಳೆ ಇದ್ದರು. ತುಂಗಭದ್ರಾ ಕಾರ್ಮಿಕರಿಗೆ ಅತ್ತ 8 ತಿಂಗಳಿಂದ ಸಂಬಳ, ಇತ್ತ ಕೆಲಸ ಕೊಡಲು ಮುಂದೆ ಬಾರದ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ವಿರುದ್ಧ ಗಣರಾಜ್ಯೋತ್ಸವದ ದಿನದಂದು ಟಿಯುಸಿಐ ನೇತೃತ್ವದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಿದ್ದರು. ಜಿಲ್ಲಾ ಉಸ್ತುವಾರಿ ಸಚಿವರ ರಾಜೀನಾಮೆಗೂ ಆಗ್ರಹಿಸಿದರು. ಹೋರಾಟದ ಸ್ಥಳಕ್ಕೆ 5 ಕೋಟಿ 45 ಲಕ್ಷ ರೂಪಾಯಿ ಮೊತ್ತದ ವೇತನ ಬಿಡುಗಡೆ ಪತ್ರ ನೀಡಲಾಯಿತು. ಇದಕ್ಕೆ ಸಮಾಧಾನಗೊಳ್ಳದ ಕಾರ್ಮಿಕರು ಪ್ರತಿಭಟನೆ ಮುಂದುವರೆಸಿದರು. ತದನಂತರ 100ಕ್ಕೂ ಹೆಚ್ಚು ಕಾರ್ಮಿಕ ಹೋರಾಟಗಾರರ ಬಂಧನವಾಗಿತ್ತು. ಪ್ರತಿಭಟನೆಗೆ ಮಣಿದ ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ನಡೆಸಲು ಡಿಸಿಗೆ ಸೂಚನೆ ನೀಡಿದರು. ಕಾರ್ಮಿಕ ವಿರೋಧಿ 4 ಕಾರ್ಮಿಕ ಸಂಹಿತೆಗಳು ಹಾಗೂ ಜನರ ಉದ್ಯೋಗ ಕಸಿಯುವ ವಿಬಿ ಗ್ರಾಮಜಿ 2025 ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದ್ದು, ಕೂಡಲೇ ಈ ಕಾಯ್ದೆಗಳನ್ನು ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಕೇಂದ್ರ ಸರ್ಕಾರದ ರೈತ ಕಾರ್ಮಿಕ ವಿರೋಧಿ ಧೋರಣೆಯನ್ನು ಖಂಡಿಸಿ ಜೆಸಿಟಿಯು ಫೆಬ್ರವರಿ 12ರಂದು ರಾಷ್ಟ್ರವ್ಯಾಪಿ ಕರೆ ನೀಡಿರುವ ಮುಷ್ಕರದ ಪ್ರಯುಕ್ತ ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘ ಎಐಸಿಸಿಟಿಯು ವತಿಯಿಂದ ಅಂಬೇಡ್ಕರ್ ವೃತ್ತದಿಂದ ಆರಂಭಗೊಂಡ ಬೈಕ್ ರ್ಯಾಲಿ, ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಬೈಕ್ ರ್ಯಾಲಿ ನಡೆಸಿ ಬಸವ ವೃತ್ತದಲ್ಲಿ ಮುಕ್ತಾಯಗೊಳಿಸಿ ಸಂಘಟನೆ ಮುಖಂಡರು ಕಾರ್ಮಿಕರನ್ನುದ್ದೇಶಿಸಿ ಮಾತನಾಡಿದರು. ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ನೀತಿಗಳನ್ನು ಅನುಸರಿಸುತ್ತಿವೆ ಎಂದು ದೂರಿದ ಕಾರ್ಮಿಕರು ಘೋಷಣೆಗಳನ್ನು ಕೂಗಿದರು. ಎಐಸಿಸಿಟಿಯು ರಾಜ್ಯ ಸಹ ಕಾರ್ಯದರ್ಶಿ ನಾಗರಾಜ್ ಪೂಜಾರ್ ಮಾತನಾಡಿ, ದೇಶದಾದ್ಯಂತ ಕಾರ್ಮಿಕರು ಮತ್ತು ಕಾರ್ಮಿಕ ಪರ ಸಂಘಟನೆಗಳು, ಟ್ರೇಡ್ ಯೂನಿಯನ್ಗಳು ವಿರೋಧಿಸಿದರೂ ಕಾರ್ಮಿಕರ ಮನವಿ ಹೋರಾಟವನ್ನು ಲೆಕ್ಕಿಸದೆ ಕೇಂದ್ರ ಸರ್ಕಾರ ಕಾರ್ಮಿಕ ವಿರೋಧಿ ಬಿಲ್ಗಳನ್ನು ಜಾರಿಗೆ ತರುವ ಮೂಲಕ ಕಾರ್ಮಿಕರಿಗೆ ಕಾರ್ಮಿಕ ಕಾಯ್ದೆಯಿಂದ ಸಿಗಬೇಕಾದ ಎಲ್ಲಾ ಹಕ್ಕುಗಳನ್ನು ಕಸಿದು ಕಾರ್ಮಿಕರನ್ನು, ಕಾರ್ಮಿಕ ಕುಟುಂಬಗಳನ್ನು ಬೀದಿ ಪಾಲು ಮಾಡಿದೆ. ಈ 4 ಕೋಡ್ಗಳನ್ನು ವಾಪಸ್ ಪಡೆಯಬೇಕೆಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಎಐಸಿಸಿಟಿಯು ಜಿಲ್ಲಾಧ್ಯಕ್ಷ ಅಜೀಜ್ ಜಾಗೀರ್ದಾರ್, ತುಂಗಭದ್ರಾ ನೀರಾವರಿ ಕಾರ್ಮಿಕರ ಸಂಘದ ಸಿರಿವಾರ ವಿಭಾಗದ ಅಧ್ಯಕ್ಷ ರಾಜ್ ಮೊಹಮ್ಮದ್, ಮಾನ್ವಿ ಉಪವಿಭಾಗದ ಅಧ್ಯಕ್ಷ ಬಸಲಿಂಗಪ್ಪ ಜಂಬಲ್ದಿನ್ನಿ, ಹಿರೇಕೊಟ್ನೇಕಲ್ ಉಪವಿಭಾಗದ ಅಧ್ಯಕ್ಷ ವೆಂಕಟೇಶ್ ಕೋರಿ, ಕೇಂದ್ರ ಸಮಿತಿ ಖಜಾಂಚಿ ಜಲೀಲ್ ಪಾಷಾ, ಗೋಪಾಲ್ ರಾವ್, ಚಂದ್ರಶೇಖರ್, ಬಸವರಾಜ್ ಬಾಗಲ್ವಾಡ್, ರಂಗಪ್ಪ ನಾಯಕ್, ಶಂಕರ್ ಜಾನೇಕಲ್, ಕೃಷ್ಣ ಇಮ್ರಾನ್ ಸೇರಿದಂತೆ 100 ಕಾರ್ಮಿಕರು ಪಾಲ್ಗೊಂಡು ಪ್ರಚಾರಾಂದೋಲನ ಯಶಸ್ವಿಗೊಳಿಸಿದರು. ಕೌಟುಂಬಿಕ ಕಲಹಕ್ಕೆ 4 ತಿಂಗಳ ಗರ್ಭಿಣಿ ಸೊಸೆಯ ಕತ್ತು ಸೀಳಿ ಮಾವನೇ ಕೊಲೆ ಮಾಡಿದ ಭೀಕರ ಘಟನೆ ಸಿರಿವಾರ ತಾಲೂಕಿನ ಹಣಗಿ ಗ್ರಾಮದಲ್ಲಿ ನಡೆದಿದೆ. ಮೃತಳನ್ನು ರೇಖಾ 25 ವರ್ಷ ಎಂದು ಗುರುತಿಸಲಾಗಿದೆ. ಕೌಟುಂಬಿಕ ಕಲಹ ಹಿನ್ನೆಲೆ ಮಾವ ಸಿದ್ದಪ್ಪ 4 ತಿಂಗಳ ಗರ್ಭಿಣಿಯಾಗಿದ್ದಾಗ ರೇಖಾಳ ಕುತ್ತಿಗೆಗೆ ಚಾಕುವಿನಿಂದ ಇರಿದಿದ್ದು ಗಂಭೀರವಾಗಿ ಗಾಯಗೊಂಡಿದ್ದ ರೇಖಾ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾಳೆ. ಸಿಂಧನೂರು ಡಿವೈಎಸ್ಪಿ ಚಂದ್ರಶೇಖರ್ ಹಾಗೂ ಕವಿತಾ ಪಿಎಸ್ಐ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿದ್ದು, ಮೃತಪಟ್ಟಿರುವ ರೇಖಾ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾವ ಸಿದ್ದಪ್ಪ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈ ಕುರಿತು ಕವಿತಾಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಂದು ಮುಖ್ಯಾಂಶಗಳು. ಮಾನವ ಅಭಿವೃದ್ಧಿ ಸೂಚ್ಯಂಕ, ಜಿಲ್ಲಾ ಅಭಿವೃದ್ಧಿ ಯೋಜನೆಗೆ ನಿಖರ ದತ್ತಾಂಶ ನೀಡಿ ಈಶ್ವರ್ ಕಾಂದು.
ಎಡೆದೆರೆ ಉತ್ಸವದ ಅಂಗವಾಗಿ ದೇಹದಾಢ್ಯ ಸ್ಪರ್ಧೆ, ಪ್ರಥಮ ಸ್ಥಾನ ಪ್ರಶಾಂತ ಕನ್ನೂರ್ಕರಿಗೆ ಪ್ರದಾನ. ಅಶೋಕ್ ನಗರ, ಜಹೀರಾಬಾದ್ ಬಡಾವಣೆಗಳಲ್ಲಿ ಜನಸಂಪರ್ಕ ಸಭೆ. ತುಂಗಭದ್ರಾ ಹಂಗಾಮಿ ನೌಕರರಿಗೆ ಬಾಕಿ ವೇತನ ಪಾವತಿಗೆ ಕ್ರಮ, ಡಿಸಿ ನಿತೀಶ್ ಭರವಸೆ. ಕಾರ್ಮಿಕ ವಿರೋಧಿ ನೀತಿಗಳ ವಿರುದ್ಧ ಎಐಸಿಸಿಟಿಯಿಂದ ಬೈಕ್ ರ್ಯಾಲಿ. ಹಣಗೆಯಲ್ಲಿ ಮಾವನಿಂದಲೇ ಸೊಸೆ ಕೊಲೆ. ವಾರ್ತೆಗಳನ್ನು ಪ್ರಯತ್ನಿಸಿದವರು ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಸಂಪರ್ಕಿಸಿ ಪ್ಯಾರಾಮೌಂಟ್ ಎಲೆಕ್ಟ್ರಿಕಲ್ಸ್, ಡೀಲರ್ಸ್ ಇನ್ ಆಲ್ ಕೈಂಡ್ಸ್ ಆಫ್ ಎಲೆಕ್ಟ್ರಿಕಲ್ಸ್ ಗೂಡ್ಸ್, ಫ್ಯಾನ್ಸ್ ಅಂಡ್ LED products, ನಿಯರ್ ಮಹಾವೀರ್ ಚೌಕ್, ಲೋಹರ್ವಾಡಿ, MG Road, Raichur. KTB Jewel Palace 5th anniversary celebration. Celebrate 5 glorious years with us and enjoy exclusive anniversary offers. Gold jewelry rupees 1,800 less per 10 gram on gold rate and up to 37% off on VA. Silver ornaments and piles flat 40% off on VA. Offers valid till 31st January 2026. Visit KTB today and make your moments shine. KTB anniversary. 5 years of trust. Gold offers, silver sale. Celebrate with KTB. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯಿತು. ಮುಂದಿನ ವಾರ್ತೆಗಳು ಮತ್ತೆ ಭೇಟಿಯಾಗೋಣ. ವಂದನೆಗಳು.